ನಮಸ್ಕಾರ ದೇವರು, ನಮ್ಮ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮೊದಲನೇ ಅಪ್ಡೇಟ್ ಏನಪ್ಪ ಅಂತ ಅಂದರೆ, ಕೊಹ್ಲಿ ಅವರು ಹೊಸ ವರ್ಲ್ಡ್ ರೆಕಾರ್ಡನ್ನು ಬರೀತಾರೆ. ಯಾವಾಗಲಪ್ಪ ಅಂತಂದರೆ, ಮೊನ್ನೆ ನಡೆದಂತಹ ಎರಡನೇ ಪಂದ್ಯದಲ್ಲಿ 102 ರನ್ಗಳನ್ನು ಮಾಡೋ ಮುಖಾಂತರ 84 ಸೆಂಚುರಿಗಳನ್ನು ಅವರು ಕಂಪ್ಲೀಟ್ ಮಾಡ್ತಾರೆ. ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ನಡುವೆ 3 ಪಂದ್ಯಗಳು ನಡೆಯಲಿದ್ದು, ಮೊದಲನೇ ಪಂದ್ಯದಲ್ಲಿ ಇಂಡಿಯಾ ಗೆದ್ದಿದೆ, ಎರಡನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಗೆದ್ದಿದೆ. ಸೊ ವಿರಾಟ್ ಕೊಹ್ಲಿ ಅವರು ಮೊದಲನೇ ಪಂದ್ಯದಲ್ಲಿ 135 ರನ್ ಗಳಿಸಿದ್ದಾರೆ ಮತ್ತು ಎರಡನೇ ಪಂದ್ಯದಲ್ಲಿ 102 ರನ್ಗಳನ್ನು ಗಳಿಸಿದ್ದಾರೆ. ಸೊ ಈ ಒಂದು ಮುಖಾಂತರ ತಮ್ಮ ODIನ 53ನೇ ಶತಕವನ್ನು ಅವರು ದಾಖಲಾಯಿಸಿಕೊಳ್ತಿರ್ತಾರೆ. ಮತ್ತು ಸಚಿನ್ ಅವರ ರೆಕಾರ್ಡನ್ನು ಮುರಿದಿರ್ತಾರೆ. ಯಾವ ಥರನಪ್ಪ ಅಂತ ಅಂದರೆ, ಸಚಿನ್ ಅವರು ಓಪನರ್ ಆಗಿ ಬಂದು ಮೊದಲನೇ ಸ್ಥಾನದಲ್ಲಿ 45 ಶತಕಗಳನ್ನು ಬಾರಿಸಿರ್ತಾರೆ. ಆದರೆ ವಿರಾಟ್ ಕೊಹ್ಲಿ ಅವರು 3ನೇ ಆಕೃತಿ ಅಂತಂದರೆ ಥರ್ಡ್ ಪ್ಲೇಸಲ್ಲಿ ಯಾವಾಗಲೂ ಬ್ಯಾಟಿಂಗ್ ಆಡ್ತಾ 46 ಶತಕಗಳನ್ನು ಬಾರಿಸ್ತಾರೆ. ಇದು ಮೊನ್ನೆ ನಡೆದಂತಹ ಎರಡನೇ ODI ಪಂದ್ಯವನ್ನು ಸೇರಿ ಅವರು 46 ಶತಕಗಳನ್ನು ಗಳಿಸಿರ್ತಾರೆ. ಸೊ ಹಂಗಾಗಿ ಕೊಹ್ಲಿ ಅವರು ಸಚಿನ್ ಅವರ ಒಂದು ವರ್ಲ್ಡ್ ರೆಕಾರ್ಡನ್ನು ಬೀಟ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಒಂದು ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನಮ್ಮ ಬ್ಲಾಕ್ ಬಸ್ಟರ್ ಮೂವಿ ಆದಂತಹ ಕಾಂತಾರ ಮೂವಿಯ ಒಂದು ಕೊನೆಯಲ್ಲಿ ಬರುವಂತಹ ಉಳ್ಳಾಳ್ತಿ ದೇವಿಯ ಒಂದು ಅಭಿನಯವನ್ನು ರಣವೀರ್ ಸಿಂಗ್ ಅವರು ಹೀಯಾಳಿಕೆ ರೀತಿಯಲ್ಲಿ ಅಪಮಾನಿಸ್ತಾರೆ. ಯಾವಾಗಲಪ್ಪ ಅಂತಂದರೆ, ಗೋವಾದಲ್ಲಿ ನಡೀತಿದ್ದಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ವೇದಿಕೆಯಲ್ಲಿ ರಿಷಬ್ ಶೆಟ್ಟಿ ಅವರು ಕೂತಿರ್ತಾರೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಸ್ಟೇಜ್ ಮೇಲೆ ರಣವೀರ್ ಸಿಂಗ್ ಅವರು ಹೋಗ್ತಾರೆ. ಸೊ ಹೋದ ನಂತರ ಅವ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನನ್ನು ಕೊಡ್ತಾ ಅವರ ಒಂದು ಲಾಸ್ಟ್ ಮೂವಿನ ನಾನು ನೋಡಿದೆ. ಅದು ಅದೇ ಚಾಪ್ಟರ್ 1 ಮೂವಿನ ನಾನು ನೋಡಿದೆ. ಅಲ್ಲಿ ಉಳ್ಳಾಳ್ತಿ ದೇವಿಯ ಒಂದು ಅವರು ಅಭಿನಯ ಮಾಡಬೇಕಾದ್ರೆ ಈ ಥರ ಮಾಡ್ತಿದ್ರು ಅಂತ ಅವ್ರಿಗೆ ಹೀಯಾಳಿಸ್ತಾರೆ. ಅದಲ್ದೇ ಅವರು ಆ ದೇವಿಯನ್ನು ರಾಕ್ಷಸಿ ಅಥವಾ ಸ್ತ್ರೀಭೂತ ಅವನಲ್ಲಿ ಬಂದು ಸೇರುತ್ತೆ ಅನ್ನೋ ಒಂದು ವರ್ಡನ್ನು ಕೂಡ ಹೇಳ್ತಾರೆ. ಸೊ ಈ ಒಂದು ಸನ್ನಿವೇಶ ನಡೆದ ನಂತರ ದೈವ ಸಂಪ್ರದಾಯಕ್ಕೆ ಅವಮಾನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರ ಮೇಲೆ ಒಂದು ಆರೋಪದ ಮೇಲೆ ರಣವೀರ್ ಸಿಂಗ್ ವಿರುದ್ಧ ದೂರನ್ನು ದಾಖಲೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ಸೊ ಮೊನ್ನೆ ನಡೆದ ಇಂಡಿಯಾ ಮತ್ತು ಸೌತ್ ಆಫ್ರಿಕಾದ ಒಂದು ODI ಪಂದ್ಯದ ಎರಡನೇ ಪಂದ್ಯದಲ್ಲಿ ಬೌಲಿಂಗ್ ವೇಳೆ KL ರಾಹುಲ್ ಮತ್ತು ಪ್ರಸಿದ್ಧ ಕೃಷ್ಣ ಮೈದಾನದಲ್ಲಿ ಕನ್ನಡದಲ್ಲಿ ಕೆಲವು ಪದಗಳನ್ನು ಮಾತಾಡಿಕೊಂಡು ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾರೆ. ಸೊ ಹಲವು ಬಾರಿ ಕನ್ನಡದಲ್ಲಿ ಮಾತಾಡ್ತಾರೆ. ಅದರಲ್ಲಿ ಪ್ರಸಿದ್ಧ ಕೃಷ್ಣ ಅವರ ಬೌಲಿಂಗ್ ವೇಳೆ KL ರಾಹುಲ್ ನಿನ್ನ ತಲೆ ಓಡಿಸ್ಬೇಡ, ಹೇಳಿದ್ದೀನಿ ಏನು ಹಾಕಬೇಕು ಅಂತ, ಅದನ್ನು ಹಾಕು ಅಂತಾರೆ. ಆದರೆ ಪ್ರಸಿದ್ಧ ಕೃಷ್ಣ ಅವರು ಅದನ್ನು ತಲೆಗೆ ಹಾಕ್ಲಾ ಅಂತ ಕೇಳ್ತಾರೆ. ಆಗ ಬೇಡ, ತಲೆಗಲ್ಲ, ನಾನು ಹೇಳಿದ್ದು ಮಾಡು ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ಮತ್ತು KL ರಾಹುಲ್ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಮುಂದೆ ಹಾಕು ಬಾಲ್ನ ಅಂತ ಅಂದ್ಬಿಟ್ಟು ಸಲಹೆ ಕೊಡ್ತಾ ಮತ್ತೊಮ್ಮೆ ಮಗ 2 ಓವರ್ ದಮ್ಮಿಂದ ಬರಲಿ ಮಗ ಅಂತಲೂ ಕೂಡ ಅವರು ಹೇಳ್ತಾರೆ. ಹೀಗೆ ಕನ್ನಡದಲ್ಲಿ ಮಾತಾಡ್ತಾ ಕನ್ನಡಿಗರ ಮನಸ್ಸನ್ನು ಗೆಲ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಕನ್ನಡಿಗ ಹುಡುಗರೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.